ಬಿಬಿಎಂಪಿಯ ನಿರ್ಲಕ್ಷ್ಯದಿಂದಾಗಿ ಮರದ ಕೊಂಬೆ ಬಿದ್ದು ಪ್ರಾಣವನ್ನ ಕಳ್ಕೊಂಡಂತಹ ಅಕ್ಷಯ್ಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನ ನೋಡ್ತಾ ಹೋಗೋಣ. ಮರ ಬಿದ್ದು ಗಾಯಗೊಂಡಿದ್ದಂತಹ ಅಕ್ಷಯ್ ಪ್ರಾಣವನ್ನ ಕಳ್ಕೊಂಡ್ಬಿಟ್ಟಿದ್ದಾರೆ. ಮಧ್ಯಾಹ್ನ 1 ಗಂಟೆಯ ಸುಮಾರಿಗೆ ಕೊನೆಯುಸಿರೆಳೆದಿದ್ದಾರೆ. ಕಳೆದ 5 ದಿನಗಳ ಕಾಲ ಅವರು ಮಾಡಿದಂತಹ ಜೀವನ್ಮರಣ ಹೋರಾಟ ಯಶಸ್ವಿಯಾಗಲೇ ಇಲ್ಲ. ಅವರ ಅಜ್ಜ ಅಜ್ಜಿ ಮೃತ್ಯುಂಜಯ ಹೋಮವನ್ನ ಮಾಡಿದ್ರು. ಆ ಮೃತ್ಯುಂಜಯ ಹೋಮವೂ ಫಲ ನೀಡಿಲ್ಲ. ಪಾಲಿಕೆ 5 ಲಕ್ಷ ಪರಿಹಾರವನ್ನೇನೋ ಘೋಷಣೆ ಮಾಡಿದೆ. ಆದರೆ ಅಜ್ಜ ಅಜ್ಜಿಯ ಕಣ್ಣೀರು, ಆ ಕುಟುಂಬಸ್ಥರ ಆಕ್ರಂದನ ಹೇಳತೀರದಾಗಿದೆ. ಅಕ್ಷಯ್ ಮೃತಪಟ್ಟಿದ್ದು ಮೊನ್ನೆ 15ನೇ ತಾರೀಕು ಆದಂತಹ ದುರಂತದ ಕಾರಣಕ್ಕಾಗಿ ಮರದ ಕೊಂಬೆ ಆತನ ಮೇಲೆ ಬೀಳುತ್ತೆ. ಅದಾದ ಬಳಿಕ 5 ದಿನಗಳ ಕಾಲ ಅಪೋಲೋ ಆಸ್ಪತ್ರೆಯಲ್ಲಿ ಜೀವನ್ಮರಣ ಹೋರಾಟ. ಕಡೆಗೂ ಆ ಕುಟುಂಬಸ್ಥರ ಪ್ರಾರ್ಥನೆ ಫಲಿಸಲೇ ಇಲ್ಲ. ಅಕ್ಷಯ್ ಅವರ ಅಜ್ಜಿ ಯಾವ ರೀತಿ ಎದೆ ಬಿರಿಯುವಂತೆ ಕಣ್ಣೀರು ಹಾಕ್ತಿದ್ದಾರೆ ನೋಡಿ. ಅವರ ಕುಟುಂಬಸ್ಥರು, ಅವರ ಸ್ನೇಹಿತರು ಎಲ್ಲರೂ ಕೂಡ ದುಃಖದ ಮಡುವಿಗೆ ಜಾರ್ಬಿಟ್ಟಿದ್ದಾರೆ. ಮೃತಪಟ್ಟಂತಹ ಅಕ್ಷಯ್ ಅಜ್ಜಿಯ ಆಕ್ರಂದನವನ್ನ ನೋಡೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅವರು ಹೇಳಿದ ಹಾಗೆ ಈಗಾಗಲೇ ತಮ್ಮ 4 ಮಕ್ಕಳನ್ನ ಕಳ್ಕೊಂಡ್ಬಿಟ್ಟಿದ್ದಾರೆ. ಅದರಲ್ಲಿ ಅಕ್ಷಯ್ ಅವರ ತಾಯಿ ಕೂಡ ಒಬ್ರು. ಈ ಹಿಂದೆ ಕ್ಯಾನ್ಸರ್ನಿಂದ ಅವರು ಪ್ರಾಣವನ್ನ ಕಳ್ಕೊಂಡಿದ್ರು. ಈಗ ಅಕ್ಷಯ್ ಕೂಡ ಯಾರದ್ದೋ ನಿರ್ಲಕ್ಷ್ಯಕ್ಕೆ, ಪಾಲಿಕೆ ಮಾಡಿದಂತಹ ನಿರ್ಲಕ್ಷ್ಯಕ್ಕೆ ಜೀವವನ್ನ ಬಿಟ್ಬಿಟ್ಟಿದ್ದಾನೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸತ್ತಾರ್ ನೀಡ್ತಾ ಹೋಗ್ತಾರೆ. ಅದೇ ಆಸ್ಪತ್ರೆ ಬಳಿಯಲ್ಲಿದ್ದಾರೆ. ಸತ್ತಾರ್, ಮೃತ್ಯುಂಜಯ ಹೋಮವನ್ನ ಮಾಡಿದ್ರು, ಕಂಡ ದೇವರಿಗೆ ಪ್ರಾರ್ಥನೆಯನ್ನ ಮಾಡಿದ್ರು, ವೈದ್ಯರು ಕೂಡ ಪ್ರಯತ್ನವನ್ನ ಮಾಡಿದ್ರು. ಆದ್ರೆ ಪಾಲಿಕೆ ಮಾಡಿದಂತಹ ಒಂದು ಸಣ್ಣ ನಿರ್ಲಕ್ಷ್ಯ ಎಂಥ ದುರಂತವನ್ನ ತಂದೊಡ್ಬಿಡ್ತು ನೋಡಿ. ವಿದ್ಯಾಶ್ರೀ, ಖಂಡಿತವಾಗಿಯೂ ಇವತ್ತು ಈ ಒಂದು ದುರಂತ ಏನಿದೆ ಇದು ಬರೀ ಇಲ್ಲಿ ಉಸಿರು ನಿಲ್ಲಿಸಿದ್ದು ಅಕ್ಷಯ್ ಆದರೂ ಇದೀಗ ಇಡೀ ಕುಟುಂಬವೇ ನೆಮ್ಮದಿಯಿಂದ ಉಸಿರಾಡದಂತಾಗಿದೆ. ಯಾಕಂದರೆ ಇಡೀ ಕುಟುಂಬದ ಆಧಾರ ಸ್ತಂಭ ಆಗಿರುವಂಥದ್ದು ಅಕ್ಷಯ್ ಅವರು. ಅಕ್ಷಯ್ ತಾನೇ ಅಡುಗೆ ಮಾಡಿ ಇಡೀ ಕುಟುಂಬವನ್ನು ಸಾಕ್ತಾ ಇದ್ದ. ಬಟ್ ಇವತ್ತು ದುರದೃಷ್ಟವಶಾತ್ ಮಧ್ಯಾಹ್ನ 1 ಗಂಟೆಗೆ ಅವರ ಮರಣವನ್ನು ಅಂದರೆ ಜಯನಗರದ ಅಪೋಲೋ ಆಸ್ಪತ್ರೆ ವೈದ್ಯರು ಘೋಷಣೆ ಮಾಡ್ತಾರೆ. ಸದ್ಯ ನಾನೀಗ ಜಯನಗರದ ಅಪೋಲೋ ಆಸ್ಪತ್ರೆಯ ಮುಂಭಾಗದಲ್ಲಿದ್ದೀನಿ. ಇಲ್ಲಿ ಇವತ್ತು ಮಧ್ಯಾಹ್ನ 1 ಗಂಟೆ ಸುಮಾರಿಗೆ ಈ ಒಂದು ಅಧಿಕೃತವಾಗಿ ವೈದ್ಯರು ಕುಟುಂಬಸ್ಥರಿಗೆ ಮಾಹಿತಿಯನ್ನು ಕೊಡ್ತಾರೆ. ಈ ಒಂದು ವಿಚಾರವನ್ನು ನೋಡೋದಾದರೆ ಆತನನ್ನು ಬಲಿ ಪಡೆದಂತಹ ಮರ ಇಲ್ಲಿ ಬಿಬಿಎಂಪಿ ನಿರ್ಲಕ್ಷ್ಯ ಅಂತ ಜನ ಯಾಕೆ ಬೊಟ್ಟು ಮಾಡ್ತಾ ಇದ್ದಾರೆ, ಕುಟುಂಬಸ್ಥರು ಯಾಕೆ ಆರೋಪ ಮಾಡ್ತಾ ಇದ್ದಾರೆ ಅಂದರೆ ಪ್ರಮುಖವಾಗಿ ಆ ಅಕ್ಷಯ್ನನ್ನು ಇವತ್ತು ಬಲಿ ಪಡೆದಂತಹ ಮರ ಏನಿದೆ ಅದು 3 ವರ್ಷದಲ್ಲಿ 3 ಸಾರಿ ಅವಾಂತರ, ಅದೇ ಮರದ ಕೊಂಬೆ ಬಿದ್ದು ಅವಾಂತರ ಆಗಿತ್ತು. ಕೇವಲ ಈ ಒಂದು ಘಟನೆ ನಡೆಯುವುದು ಅಂದರೆ ಭಾನುವಾರ ಈ ಒಂದು ಘಟನೆ ನಡೀತು. ಇದರಿಂದ 15 ದಿನದ ಮುಂಚೆ ಖುದ್ದು ಅಲ್ಲಿಯ ಬ್ಯಾಂಕ್ ನಿವಾಸಿಗಳು ಬಿಬಿಎಂಪಿಗೆ ಒಂದು ಪತ್ರವನ್ನು ಕೂಡ ಬರೀತಾರೆ. ಆದಷ್ಟು ಬೇಗ ಈ ಮರದ ಕೊಂಬೆಯನ್ನು ತೆರವು ಮಾಡಿದ ಪತ್ರ ಬರೀತಾರೆ. ಬಟ್ ಅದ್ಯಾವುದು ಆಗದ ಹಿನ್ನೆಲೆ ಇವತ್ತು ಅಮಾಯಕ ಅದರ ಜೊತೆಗೆ ಇಡೀ ಕುಟುಂಬದ ಆಧಾರ ಸ್ತಂಭ ಆಗಿರುವಂತಹ ಅಕ್ಷಯ್ ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಸದ್ಯ ಆತನ ಅಂದರೆ ಆಸ್ಪತ್ರೆ ಪ್ರೊಸೀಜರ್ ಕೂಡ ನಡೀತಾ ಇದೆ. ಯಾಕಂದರೆ ಈ ಹಿಂದೆ ಅಕ್ಷಯ್ ಆಸ್ಪತ್ರೆಗೆ ದಾಖಲಾಗಿ ಆಪರೇಷನ್ ನಡೆದು 48 ಗಂಟೆ ಅದು ಕೂಡ ಯಾವುದೇ ರೀತಿಯ ಬ್ರೈನ್ ಆಕ್ಟಿವ್ ಆಗದಂತಹ ಸಂದರ್ಭದಲ್ಲಿ ಖುದ್ದು ಆಸ್ಪತ್ರೆಯ ವೈದ್ಯರು
ಕುಟುಂಬಸ್ಥರಲ್ಲಿ ಈ ಅಕ್ಷಯ್ ಅಂದರೆ ಆತ ಬದುಕುವ ಸಾಧ್ಯತೆ ಕಡಿಮೆ ಇದೆ, ಏನಾದರೂ ಅಂಗಾಂಗ ದಾನ ಮಾಡ್ತೀರಾ ಅನ್ನೋ ವಿಚಾರ ಕೂಡ ಪ್ರಸ್ತಾಪ ಮಾಡಿದರು. ಇದೇ ವಿಚಾರವಾಗಿ ಸದ್ಯ ಇಲ್ಲಿ ಮಾತುಕತೆ ಕೂಡ ನಡೀತಾ ಇರುವಂಥದ್ದು. ವಿದ್ಯಶ್ರೀ, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.